ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಬಿ ಶಿವಣ್ಣರವರ ಅಭಿಮಾನಿ ಬಳಗದ ವತಿಯಿಂದ ಜನವರಿ 31ರಂದು ಸಂಜೆ 6:30ಕ್ಕೆ ಆನೇಕಲ್ ಪಟ್ಟಣದ ಎಎಸ್ಪಿ ಆಟದ ಮೈದಾನದಲ್ಲಿ ಸ್ಥಳೀಯ ಕಲಾವಿದರಿಂದ ವಾದ್ಯಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹಾಗೆಯೇ ಫೆಬ್ರವರಿ 1ರಂದು ಸಂಜೆ 6:30ಕ್ಕೆ ಸರಿಗಮ ಖ್ಯಾತಿಯ ಖ್ಯಾತ ಕಲಾವಿದರಿಂದ ವಾದ್ಯಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಹಾಗೆಯೇ ಹಿರಿಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದು, ಜೊತೆಗೆ ಒಂದು ಕಾರ್ಯಕ್ರಮಕ್ಕೆ ನಟ ಸಾಧು ಕೋಕಿಲರವರು ಸೇರಿದಂತೆ ಅನೇಕ ನಟ ನಟಿಯರು ಭಾಗವಹಿಸಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಬಿ ಶಿವಣ್ಣರವರ ಅಭಿಮಾನಿ ಬಳಗದವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಯುವ ನಾಯಕರಾದ ಪದ್ಮನಾಭ್, ಹುಸ್ಕೂರು ಮಧುರಣ್ಣ, ದೊಡ್ಡಹಗಡೆ ಹರೀಶ್ ಗೌಡ, ಸರ್ಜಾಪುರ ಶಂಭಯ್ಯ, ಡಾಕ್ಟರ್ ಭಾರ್ಗವ್, ಬೆಸ್ತಮಾನಹಳ್ಳಿ ಯಲ್ಲಪ್ಪ, ಬೈರೇಗೌಡ, ಮೆಣಸಿಗಾನಹಳ್ಳಿ ಮುನಿರಾಜು, ಮನೋಹರ್ ಬಾಬು, ಸುಬ್ರಮಣಿ, ಸರ್ಕಲ್ ವೆಂಕಿ, ಮಂಜುನಾಥ್ ರೆಡ್ಡಿ, ನೆರಳೂರು ಪಿಲ್ಲಪ್ಪ, ಗೋಳಿಮಂಗಲ ನಾಗೇಶ್, ಸುಜಯ್ ಗೌತಮ್, ಹಾರೋಹಳ್ಳಿ ವೇಣು ಮತ್ತಿತರರು ಹಾಜರಿದ್ದರು. ಈಗೇನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ವರ್ಷಗಳಿಂದ ನಮ್ಮ ಮದ್ದೂರಪ್ಪ ಆಗ್ಬೋದು, ಮತ್ತು ಸದ್ದಾಮ್ ಆಗ್ಬೋದು, ಮತ್ತು ಯಲ್ಲಪ್ಪ ಅವರು ಆಗ್ಬೋದು, ಹಾಗೆ ಮುನ್ರಾಜು ಅವರು ಮತ್ತು ನಾವು ಎಲ್ಲರೂ ಸೇರಿ ಈ ಕಬಡ್ಡಿ ಕಾರ್ಯಕ್ರಮನ ಪ್ರತಿ ವರ್ಷ ಏನು ನಮ್ಮ ಶಾಸಕರಾದ ಶಿವಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಡಿಸ್ತಾ ಬರ್ತಾಯಿದ್ವಿ. ಈಗಾಗಲೇ ಹಲವಾರು ಕ್ರೀಡಾ ಕಾರ್ಯಕ್ರಮಗಳು ಆನೇಕಲ್ ಪಟ್ಟಣದಲ್ಲಿ ನಡೆದಿರೋದ್ರಿಂದ ಈ ಸತಿ ಒಂದು ಥರ ವಿಭಿನ್ನವಾಗಿ ಏನಾದರೂ ನಮ್ಮ ಶಾಸಕರ ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈಗೇನು ಆನೇಕಲ್ ಪಟ್ಟಣದಲ್ಲಿ ಈಗಾಗಲೇ ಹಲವಾರು ಕ್ರೀಡೆಗಳಿಗೆ ಈಗ ತಾವೆಲ್ಲ ನೋಡ್ತಿರೋ ಹಾಗೆ ನಮ್ಮ ಮದ್ದೂರಪ್ಪ ಅವರಿರ್ಬೋದು, ಹಲವಾರು ಭಾಗಗಳಲ್ಲಿ ಕ್ರಿಕೆಟ್ ಆಗ್ಬೋದು, ಮತ್ತು ಕಬಡ್ಡಿ ಆಗ್ಬೋದು, ಬೇರೆ ಬೇರೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಆಯೋಜನೆ ಮಾಡ್ತಾ ಬರ್ತಾ ಇರ್ತಾರೆ. ಹಾಗೆ ಇದೊಂದು ಒಂದು ವಿಭಿನ್ನವಾಗಿ ಆಚರಣೆ ಮಾಡಬೇಕು ಅಂತ ಆನೇಕಲ್ ಪಟ್ಟಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಬೇಕು ಅಂತ ಈಗೇನು ನಮ್ಮ ಮದ್ದೂರಪ್ಪ ಮತ್ತು ಬಳಗ ನಾವೆಲ್ಲರೂ ಸೇರಿ ಎಲ್ಲ ಸ್ನೇಹಿತರು ಒಳಗೊಂಡು ನಾವೆಲ್ಲ ಇದೊಂದು ಕಾರ್ಯಕ್ರಮನ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ. ಅದಾಗಿ 31ನೇ ತಾರೀಕು ಅಂದರೆ ಏನು ನಮ್ಮ ಶಾಸಕರ ಹುಟ್ಟುಹಬ್ಬ ಇರುತ್ತೆ, ಅವತ್ತು ಹಿಂದಿನ ದಿವಸ ಆನೇಕಲ್ ಪಟ್ಟಣದಲ್ಲಿ ಒಂದು ಅದ್ಧೂರಿಯಾಗಿ ಲೋಕಲ್ ಅಂದರೆ ಈಗೇನು ನಮ್ಮ ಸ್ಥಳೀಯ ಪ್ರತಿಭೆಗಳನ್ನ ಗುರುತಿಸುವಂಥ ಕಾರ್ಯಕ್ರಮ, ಅದು ನಮ್ಮ ತಾಲೂಕಿನಲ್ಲಿ ಯಾವ್ಯಾವ ಸ್ಥಳೀಯ ಪ್ರತಿಭೆಗಳಿರುತ್ತೆ ಆ ಪ್ರತಿಭೆಗಳನ್ನು ಒಳಗೊಂಡು ಅಲ್ಲೊಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಅದಾದ ನಂತರ ಏನು 1ನೇ ತಾರೀಕು ಅಂದರೆ ಭಾನುವಾರ ಸಂಜೆ 6:30ಕ್ಕೆ ಅದ್ದೂರಿಯಿಂದ ಮತ್ತು ವಿಜೃಂಭಣೆಯಿಂದ ಕೂಡಿದ, ಯಾಕೆಂದರೆ ನಮ್ಮ ತಾಲೂಕಲ್ಲಿ ಈಗಾಗಲೇ ಹೆಬ್ಬಗೋಡಿ ಭಾಗದಲ್ಲಾಗ್ಬೋದು, ಸರ್ಜಾಪುರ ಭಾಗದಲ್ಲಾಗ್ಬೋದು, ಆಮೇಲೆ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಭಾಗಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿರ್ತಾರೆ. ಅದೇ ರೀತಿ ನಮ್ಮ ಆನೇಕಲ್ ಪಟ್ಟಣದಲ್ಲಿ ವಿಭಿನ್ನವಾಗಿ ಒಂದು ಸರಿಗಮ ಖ್ಯಾತಿಯ ಕಲಾವಿದರಿಂದ ವಾದ್ಯಗೋಷ್ಠಿನ ಒಂದು ಸಂಜೆ ಇಟ್ಕೊಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ತಾವೆಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರೂ ಆಶೀರ್ವದಿಸಬೇಕು ಅಂತ ಕೋರ್ತೇನೆ. ನಮಸ್ಕಾರ. ಇವತ್ತು ಏನು ಈ ಪ್ರೆಸ್ ಮೀಟ್ನ ಕರೆದಿದ್ದೀವಿ ಅಂದರೆ, ಶಾಸಕರಾದಂಥ ಆನೇಕಲ್ ವಿಧಾನಸಭೆಯ ಶಾಸಕರಾದಂಥ ಶಿವಣ್ಣವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬೇಕು. ಎಲ್ಲ ಸುಮಾರು ವರ್ಷಗಳಿಂದ ನಾವು ಈ ಜನ್ಮದಿನದ ಶುಭಾಶಯಗಳನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಇದರಲ್ಲಿ ವಿಶೇಷವಾಗಿ ಕಬಡ್ಡಿಯನ್ನು ವರ್ಷ ಆಯೋಜನೆ ಮಾಡಿಕೊಂಡು ಬರ್ತಾಯಿದ್ವಿ. ಅದೇ ರೀತಿ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಎಲ್ಲ ಕಡೆ ಎಲ್ಲ ಕ್ರೀಡೆಗಳು ನಡೀತಾ ಇದೆ. ಮತ್ತೆ ಅದೇ ಮಾಡೋದು ಬೇಡ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು, ಏನೋ ಒಂದು ಚೇಂಜಸ್ ಮಾಡಬೇಕು. ಈ ವರ್ಷ MLA ಅವರ ಒಂದು ಬರ್ತ್ಡೇ ವಿಭಿನ್ನವಾಗಿ ನಡೆಸಬೇಕಂತ ಒಂದು ಪ್ಲ್ಯಾನ್ ಮಾಡಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ. ಏನು ಇವತ್ತು ಈ ಶಿವಣ್ಣನವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 31ನೇ ತಾರೀಕು ಏನು ಲೋಕಲ್ ಇರ್ತಕ್ಕಂಥ ನಮ್ಮ ಕಲಾವಿದರ ಒಂದು ಫಸ್ಟ್ ಅವರಿಗೆ ಪ್ರಾಮುಖ್ಯತೆ ಕೊಡಬೇಕು. ಲೋಕಲ್ ಇರೋರಿಗಂತ ಒಂದು ಲೋಕಲಲ್ಲಿರತಕ್ಕಂಥವ್ರನ್ನ ಎಲ್ಲನೂ ಗುರುತಿಸಬೇಕು. ಮತ್ತು ಅವ್ರಿಗೆಲ್ಲನೂ ಒಂದು ಏನನ್ನು ಅವ್ರ ಪ್ರತಿಭೆಯನ್ನು ನಮ್ಮ ತಾಲೂಕಿನಲ್ಲಿ ತೋರಿಸ್ಬೇಕಂತ ಮನಗಂಡು ಈ ಕಾರ್ಯಕ್ರಮವನ್ನು 31ನೇ ತಾರೀಕು ಮಾಡ್ತಾಯಿದ್ದೀವಿ. ಅದೇ ರೀತಿ
ಏನು ಸರಿಗಮ ಖ್ಯಾತಿಯ ಒಂದು ವಿಶೇಷವಾದಂಥ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಸಾಧು ಕೋಕಿಲ ಆಗಿರ್ಬೋದು, ಅವರ ಸಂಗಡಿಗರು, ಅದೇ ರೀತಿ ನಮ್ಮ ಏನು ಹೇಮಂತ್ ಅವರು ಇರ್ಬೋದು, ಮತ್ತು ಇನ್ನೂ ಅನೇಕ ಹಿನ್ನೆಲೆ ಗಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ವಿಶೇಷವಾಗಿ ಏನಂದರೆ ಈ ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರರು ಅಂತ ಕರೆಸ್ಕೊಳ್ತಕ್ಕಂಥ ಶಿವಣ್ಣನವ್ರಿಗೆ ಭಾಳ ವಿಶೇಷವಾಗಿ ಎಲ್ಲರಿಗೂ ನಮ್ಮ ತಾಲೂಕಿನಲ್ಲಿರೋರ್ಗೆ ಎಲ್ಲರಿಗೂ ಕರೆದು ಒಂದು ಗೌರವ ಕೊಡಬೇಕು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಪಾಲ್ಗೊಳ್ಬೇಕಂತ ವಿಶೇಷವಾಗಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನ್ನ ಸಹೋದರರು ಇವ್ರದ್ದು 31ನೇ ತಾರೀಕು ಹುಟ್ಟುಹಬ್ಬ ಇರ್ತದೆ. ಆವತ್ತೂ ಒಂದು ಆರ್ಕೆಸ್ಟ್ರಾ ಒಂದು ಮನರಂಜನಾ ಕಾರ್ಯಕ್ರಮ ಇದೆ, ಅದಕ್ಕೂ ಬಂದು ನಮ್ಮ ಸಹೋದರರು ಬಂದು ಪಾಲ್ಗೊಳ್ತಾರೆ. ಎಲ್ಲರೂ ದಯವಿಟ್ಟು ಮೀಡಿಯಾ ಮಾಧ್ಯಮದವರು ಬಂದು ನಮ್ಮ ಸಹೋದರನಿಗೆ ಒಂದು ಮೀಡಿಯಾ ಮೂಲಕ ಅಡ್ವಾನ್ಸ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅದೇ ರೀತಿ ನಮ್ಮ ಆನೇಕಲ್ನ ಶಾಸಕರು ಅಭಿವೃದ್ಧಿ ಅಧಿಕಾರರಾದಂಥ ಶಿವಣ್ಣನವ್ರಿಗೆ ಅಡ್ವಾನ್ಸ್ ಹುಟ್ಟುಹಬ್ಬದ ತಿಳಿಸ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಸ್ನೇಹಿತ ಗೆಳೆಯರಿಗೂ, ವೃಂದದವ್ರಿಗೂ ಮತ್ತು ಮೀಡಿಯಾ ಮಾಧ್ಯಮದವ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಸಕರಾದ ಬಿ ಶಿವಣ್ಣರವರ ಹುಟ್ಟುಹಬ್ಬದ ಅಂಗವಾಗಿ ಬಿ ಶಿವಣ್ಣನವರ ಅಭಿಮಾನಿ ಬಳಗ 31ನೇ ತಾರೀಕು ಏನು ಕಾರ್ಯಕ್ರಮ ಅಂತಂದರೆ, ಅವತ್ತು ಕಾಂಗ್ರೆಸ್ಸು ನಿಷ್ಠಾವಂತ ಕಾಂಗ್ರೆಸ್ಸರು ಕಾಂಗ್ರೆಸ್ಗಾಗಿ ದುಡ್ದಂಥ ಮುಖಂಡರುಗಳಿಗೆ ಅವತ್ತು ವಿಶೇಷವಾಗಿ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಅವರಿಗೆ ಆ ಸ್ಟೇಜ್ ಮೇಲೆ ಕರೆದು ಎಲ್ಲರೂ ಸೇರಿ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. 1ನೇ ತಾರೀಕು ಶಿವಣ್ಣವರ 59ನೇ ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಯಾಕಪ್ಪ ಆನೇಕಲ್ಲೇ ನಾವು ಅವತ್ತು ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದ್ರಂದರೆ, ನಾವು ಚಂದಾಪುರ ಆಗಲಿ ನಮ್ಮ ಶಾಸಕರು ಫಸ್ಟಿಂದ ಹೇಳ್ತಾಯಿದ್ರು, ಕಬಡ್ಡಿ ಈ ಖೋ ಇವೆಲ್ಲ ಬೇರೆ ಜಿಲ್ಲೆಯವ್ರು ಬಂದು ಪ್ರೈಸ್ ಗೆಲ್ತ್ಕೊಂಡು ಹೋಗ್ತಾರೆ, ನಮ್ಮ ಸ್ಥಳೀಯರಿಗೆ ಏನಾದರೂ ಒಂದು ಅನುಕೂಲ ಆಗಲಿ ಅಂಥ ಕಾರ್ಯಕ್ರಮಗಳು ನೀವು ಮಾಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮೊನ್ನೆ ಶಾಸಕರ ಅವರು ಆಸೆನೂ ಅದೇ ಆಗಿತ್ತು. ಈ ಕೆಲವ್ರನ್ನ 2 ವರ್ಷದಿಂದ ಕೆಲವು ಕಾರ್ಯಕ್ರಮ ನಾಯಕರುಗಳಿಗೆ ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ವಿ, ಮಿಸ್ ಆಗ್ತಾಯಿದ್ರು. ಈಗ ಎಲ್ಲರನ್ನೂ ಒಂದು ಪಟ್ಟಿ ಮಾಡಿದ್ದೀವಿ. ಪಟ್ಟಿ ಮಾಡಿ ಅವನ್ನೆಲ್ಲರಿಗೂ ನಾವು ನಾವೆಲ್ಲ ಸೇರಿ ಆಹ್ವಾನ ನೀಡಿ ಅವನ್ನೂ ಕರೆಸಿ ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಆಮೇಲೆ ಅಲ್ಲಿ ನಾವು ಯಾಕಪ್ಪ ಅಲ್ಲೇ ಮಾಡ್ತಾಯಿದ್ದೀವಿ ಅಂತ ನಮ್ಮ ಪದ್ಮನಾಭ ಅವರು ಹೇಳಿದ್ರು, ಆನೇಕಲ್ಲಲ್ಲಿ ಒಂದು ಸರಿ ಮಾಡಿ ಗುರು, ಅಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ ಅದೇ ಅಲ್ಲಿ ಮಾಡಿ ಅಂತ ಹೇಳಿದ್ರು. ನಾವೆಲ್ಲರನ್ನೂ ಕೇಳಿದ್ವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಕೃಷ್ಣಮೂರ್ತಿ ಬಂದಿಲ್ಲ, ಅವರು ಬರಬೇಕಾಗಿತ್ತು. ನಮ್ಮ ಸದ್ದಾಮ್ ಅವ್ರನ್ನ, ಯಲ್ಲಪ್ಪನು, ಮನೋಹರು ಎಲ್ಲರನ್ನೂ ಕೇಳಿದ್ವಿ. ನಮ್ಮ ಶಾಸಕರೂ ಕೇಳಿದ್ವಿ. ಅವರು ಹೇಳಿದ್ರು ಎಲ್ರಿಗೂ ನಾಯಕರಿಗೆಲ್ಲ ಹೇಳಿದ್ರು. ಕೆಲವರಿಗೆಲ್ಲ ಹೇಳಿದ್ದಾರೆ, ಕೆಲವರು ಬರೋಕ್ಕಾಗಲಿಲ್ಲ, ಕೆಲವರು ಬಂದಿದ್ದಾರೆ. ಬಂದಿರೋರಿಗೆ ಸ್ವಾಗತ ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಮಾಡಬೇಕಂತ ಹೇಳಿಬಿಟ್ಟು ಸಾಧು ಕೋಕಿಲನ್ನು ಕರೆಸಿ, ಅವ್ರ ತಂಡನ ಕರೆಸಿ, ಅದರಲ್ಲಿ ಮಿಮಿಕ್ರಿ ಗೋಪಿನ ವಿಶೇಷವಾಗಿ ಕರೆಸ್ತಾ ಇದ್ದೀವಿ. ಗಿಲ್ಲಿ ಅವ್ರದ್ದು ಡೇಟ್ ಸಿಕ್ಕಲಿಲ್ಲ, ಅವ್ರು ಇನ್ನೂ ಮನೆಗೆ ಬಂದಿಲ್ಲ. ಬಂದಾದಮೇಲೆ ಅವ್ರು ಏನಾದ್ರು ಡೇಟ್ ಸಿಕ್ಕಿದ್ರೆ ಅವ್ರನ್ನೂ ಕರೆಸ್ತೀವಿ. ಹೇಮಂತು, ಆಮೇಲೆ ಅನುರಾಧ ಭಟ್ಟು ಇವರಂಥ ಒಳ್ಳೆ ಗಾಯಕನ ಕರೆಸಿ 2ನೇ ದಿನ ಆರ್ಕೆಸ್ಟ್ರಾ ಮಾಡ್ತಾಯಿದ್ದೀವಿ. 1ನೇ ದಿನ ನಮ್ಮ ಲೋಕಲ್ ಅವ್ರಿಗೆ ಪ್ರತಿಭೆಗಳಿದ್ದಾರೆ, ನಮ್ಮ ತಾಲೂಕಿನವ್ರ ಪ್ರತಿಭೆಗಳಿದ್ದಾರೆ, ಅವ್ರಿಗಾಗಿ ಅವರು ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಅವರು ನಮ್ಮ ಅಧ್ಯಕ್ಷರದ್ದು ಅವತ್ತು ಹುಟ್ಟುಹಬ್ಬ ಇದೆ, ಅದ್ರ ಜೊತೆಯಲ್ಲಿ ಅವ್ರಿಗೂ ಸನ್ಮಾನ ಮಾಡಿ ಇವ್ರದ್ದು ಹುಟ್ಟುಹಬ್ಬನ ಮಾಡಿ ಅವತ್ತು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಮಾಧ್ಯಮದವರು, ನಮ್ಮ ಸಾರ್ವಜನಿಕರು, ನಮ್ಮ ತಾಲೂಕಿನ ಜನತೆ ಎಲ್ಲರೂ ಪ್ರೋತ್ಸಾಹ ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ 31/1/26, 1/2/26ರಂದು 2 ದಿವಸ ಕಾರ್ಯಕ್ರಮಗಳನ್ನು ನಮ್ಮ ಆನೇಕಲ್ ASP ಮೈದಾನದಲ್ಲಿ ಹಮ್ಮಿಕೊಂಡಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಜನ ಬಂದು ಸಂಧಿಸಬೇಕಾಗಿ ನಾವು ಈ ಮಾಧ್ಯಮಗಳ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀವಿ. ಇಷ್ಟೊತ್ತು ನಮ್ಮ ಪದ್ಮನಾಭ ಅವರು, ನಮ್ಮ ಮಧುರಪ್ಪನವರು, ಸದಾಮರೆಲ್ಲ ಹೇಳ್ದಂಗೆ ಕಾರ್ಯಕ್ರಮಗಳು ಆ ಥರ ಇರ್ತವೆ. ಹೆಚ್ಚಿನ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರಿಗೆ ಒಳ್ಳೆಯದಾಗಲಿ. ಇದೇ ಬರ್ತ್ಡೇ ಆದಮೇಲೆ ಸರ್ಕಾರದಲ್ಲಿ ಅವ್ರಿಗೆ ಒಳ್ಳೆ ಒಂದು ಸಚಿವರ ಪದವಿ ಸಿಕ್ಕಲಿ ಅಂದ್ಬಿಟ್ಟು ನಾನು ದೇವರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಒಳ್ಳೆ ಕಾರ್ಯಕ್ರಮ ಇಟ್ಟಾಗಲಿ, ಜನ ಸೇರಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತೇಳ್ಬಿಟ್ಟು ಜನಗಳಿಗೆ ಪರವಾಗಿ ನಾನು ಮಾಧ್ಯಮಗಳ ಮಿತ್ರರ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮ ಶಿವಣ್ಣ ಅವರ ಅಭಿಮಾನ ಬಳಗದಿಂದ ಏನು ಒಂದು ಸಂಗೀತ ಸಂಜೆ
ಸಂಗೀತ ಕಾರ್ಯಕ್ರಮ ಏನು ನಮ್ಮ ಆನೇಕಲ್ನಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಅದರ ಪ್ರಯುಕ್ತ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಗೆ ಆಗಮಿಸ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತನ ಬಯಸ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಯುವ ಮುಖಂಡರಿದ್ದಾರೆ. ತಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಏನು 31ನೇ ತಾರೀಕು ಮತ್ತು 1ನೇ ತಾರೀಕು ಸಂಗೀತ ಕಾರ್ಯಕ್ರಮವನ್ನು ನಮ್ಮ ಆನೇಕಲ್ನ ASP ಮೈದಾನದಲ್ಲಿ ಆಯೋಜನೆ ಮಾಡಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ವಿಭಿನ್ನವಾಗಿ ನಮ್ಮ ಸಾಧು ಕೋಕಿಲ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ನಾದ ಬ್ರಹ್ಮವಾದಂಥ ಹಂಸಲೇಖ ನಮ್ಮ ಸಾಧು ಕೋಕಿಲ ಅವರ ಒಂದು ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿಯಲ್ಲಿ ಹಲವಾರು ನಮ್ಮ ಸಂಗೀತ ನಮ್ಮ ಗಾಯಕರು ಯಾರು ನಮ್ಮ ಕನ್ನಡದ ಗಾಯಕರು ಹಲವಾರು ಗಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಸಂಗೀತ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದೊಂದು ಸದಾವಕಾಶ ನಮ್ಮ ತಾಲೂಕಿನಲ್ಲಿ ಎಲ್ರಿಗೂ ಕೂಡ ಈ ಒಂದು ಎಲ್ಲ ಅವರ ನೆಚ್ಚಿನ ಗಾಯಕರು ಆಡೋವಂಥ ಕಾರ್ಯಕ್ರಮನ ನೇರವಾಗಿ ಲೈವಲ್ಲಿ ನೋಡೋವಂಥ ಒಂದು ಸದಾವಕಾಶ. ದಯವಿಟ್ಟು ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ನಾಗರಿಕರು ಕೂಡ ನಾವು ಇದೊಂದು ತಮ್ಮ ಮಾಧ್ಯಮದ ಮುಖಾಂತರ ಆಹ್ವಾನವನ್ನು ಕೋರ್ತಾ ಇದ್ದೇವೆ. ದಯವಿಟ್ಟು ಬಂದು ಈ ಕಾರ್ಯಕ್ರಮದಲ್ಲಿ ಸಂಗೀತೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಪಾಲ್ಗೊಂಡು ಈ ಒಂದು ಸಂಗೀತವನ್ನು ಸವಿಬೇಕು. ಯಾಕಂದರೆ ಮನುಷ್ಯನಿಗೆ ಭಾಳಷ್ಟು ಟೆನ್ಷನ್ಸು ಎಲ್ಲ ಅವರವರ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರ್ತಾರೆ, ಅವರವರ ಕೆಲಸದಲ್ಲಿ. ನಮಗೆ ಉಲ್ಲಾಸ ಕೊಡೋದು ಯಾವುದು? ಸಂಗೀತ. ಈ ಒಂದು ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಆ ಒಂದು ಕಾರ್ಯಕ್ರಮವನ್ನು ಸದುಪಯೋಗಪಡಿಸ್ಕೊಂಡು, ಯಾಕಂದರೆ ಎಲ್ಲ ಗಾಯಕರನ್ನು ಒಟ್ಟಾಗಿ ನೋಡೋವಂಥ ಒಂದು ಅವಕಾಶ ಇದು ನಿಜವಾಗಲೂ ಕೂಡ ಭಾಳ ಒಂದು ಒಳ್ಳೆಯ ಸದಾವಕಾಶ. ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನತೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ತಮ್ಮಲ್ಲಿ ನಾನು ಕಳಕಳಿಯನ್ನು ಮನವಿಯನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಶಾಸಕರಾದಂಥ ಶಿವಣ್ಣವರ ಹುಟ್ಟದ ಹಬ್ಬ ಕೂಡ ಇದೆ. 59ನೇ ಹುಟ್ಟ ಹಬ್ಬದ ಕಾರ್ಯಕ್ರಮ. ತಾವೆಲ್ಲರೂ ಬಂದು ಅವರಿಗೆ ಈಗಾಗಲೇ ತಾವು 3 ಬಾರಿ ಅವರನ್ನು ಈ ತಾಲೂಕಿನ ಜನತೆ ಹರಿಸಿದ್ದೀರ. ಈ ಹುಟ್ಟದ ಹಬ್ಬಕ್ಕೆ ಬಂದು ಅವ್ರಿಗೆ ತಾವು ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು, ಹಿರಿಯರು ಆಶೀರ್ವಾದ ಮಾಡಬೇಕು. ಹಿರಿಯರು ಅವರ ಒಂದು ಜೊತೆಯಲ್ಲಿದ್ದು ಒಂದು ಹುಟ್ಟದ ಹಬ್ಬ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲರೂ ಸೇರಿ ಮಾಡೋಣ. ಯಾಕಂದರೆ ಶಾಸಕರು ಅಂದಮೇಲೆ ಇಡೀ ತಾಲೂಕಿಗೆ ಅವರು ಶಾಸಕರು, ಇಲ್ಲಿ ಪಕ್ಷಭೇದ ಏನೂ ಇಲ್ಲ. ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯನ್ನು ಮನವಿಯನ್ನು ಮಾಡ್ತಾಯಿದೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನೆಚ್ಚಿನ ಶಾಸಕರಾದಂತಹ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ನಾವು ಶಿವಣ್ಣವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಅವರು ಎಷ್ಟೊಂದು ಒಳ್ಳೆಯ ಕೆಲಸಗಳನ್ನ, ಅಂದರೆ ರಸ್ತೆಗಳನ್ನ ಕಾಮಗಾರಿಗಳಾಗಲಿ ಅಥವಾ ಬೆಳಗ್ಗೆ ಜನಗಳನ್ನ ಭೇಟಿಯಾಗುವಂಥ ಕಾರ್ಯಕ್ರಮಗಳಾಗಲಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಅಂತಹ ಒಳ್ಳೆಯ ಶಾಸಕರನ್ನ ಪಡೆದಿರೋದು ನಮಗೆ ನಾವೇ ಪುಣ್ಯ ಅಂತ ನಾವು ಹೇಳ್ಕೋಬೇಕು, ಆನೇಕಲ್ ತಾಲೂಕಿನವರು. ಆ ಒಂದು ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು ಇವತ್ತಿನ ದಿನ ಎಲ್ಲರೂ ನಾವು ಅವರ ಹುಟ್ಟುಹಬ್ಬನ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಈ ಸಾರಿ ಸಂಗೀತದ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇ ದಿನ ನಮ್ಮ ಸ್ಥಳೀಯ ಗಾಯಕರು ಎಲ್ಲರೂ ಹಾಡುಗಳನ್ನ ಹಾಡ್ತಾರೆ. ಎರಡನೇ ದಿನ ಸಾಧು ಕೋಕಿಲ ಹಾಗೂ ಅವರ ತಂಡದವರು ಗಾಯನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶಿವಣ್ಣನವರಿಗೆ ತಮ್ಮ ಹುಟ್ಟುಹಬ್ಬದಕ್ಕೆ ಆಶೀರ್ವಾದ ಮಾಡಬೇಕು ಅಂತ
ನಾನು ಕೋರ್ಕೊಳ್ತಾ ಇದ್ದೇನೆ. ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರಿಗೆ ನಾವು ವರ್ಷ ಕೂಡ ಸುಮಾರು ವರ್ಷಗಳಿಂದ ನಾವು ಕಬಡ್ಡಿ ಮತ್ತು ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾಯಿದ್ವಿ. ಈ ವರ್ಷ ವಿಭಿನ್ನವಾಗಿ ಏನಾದರೂ ಮಾಡೋಣ ಅಂಥೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಕಾರಣರಾದಂಥ ನಮ್ಮ ಮಧುರಪ್ಪನವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಈ ಆಲೋಚನೆಯನ್ನು ಮಾಡಿದ್ದೆ ಅವರು ಫಸ್ಟು ವಿಭಿನ್ನವಾಗಿ ಮಾಡೋಣ, ಏನಾದರೂ ಜನಗಳಿಗೆ ಏನಾದರೂ ಸಂದೇಶ ಹೋಗೋ ರೀತಿ ಮಾಡೋಣ, ಲೋಕಲಲ್ಲಿ ನಾವು ಯಾರು ಕಲಾವಿದರಿದ್ದಾರೆ ಅವ್ರಿಗೆ ಪ್ರಥಮ ಆದ್ಯತೆಯನ್ನು ಕೊಡೋಣ, ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಯಾರನ್ನಾದರೂ ಮಾಡಿದ್ರೂ ಕೂಡ ಏನು ಪ್ರಯೋಜನ ಆಗಲ್ಲ, ನಮ್ಮ ತಾಲೂಕೇನಾದರೂ ಯುವಕರಿಗೆ ಅಥವಾ ಕುಟುಂಬಸ್ಥರಿಗೆ ಮಹಿಳೆಯರಿಗೆ ಅನುಕೂಲ ಆಗಲಿ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ಸದ್ದಮ್ಮಣ್ಣವರು ಮತ್ತು ನಮ್ಮ ಪದ್ಯಣ್ಣವರು ಕೂಡ 31ನೇ ತಾರೀಕು ಹುಟ್ಟುಹಬ್ಬ ಇದೆ, ಅವ್ರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೇವೆ. ನಮ್ಮ ಅಧ್ಯಕ್ಷರು ಸುಮಾರು ದಿನಗಳಿಂದ ಕೇಳ್ಕೊಂಡ್ವಿ, ನಾವು ಈ ಥರ ಮಾಡ್ತೀವಿ ಅಂತ, ನಾವು ಇರ್ತೀವಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮೆಲ್ಲ ಸ್ನೇಹಿತರು, ನಮ್ಮ ಮುರುಗೇಶರು ಮತ್ತು ನಮ್ಮ ಮುನ್ರಾಜರು, ಕೃಷ್ಣಮೂರ್ತಿ, ಸರ್ಕಲ್ ವೆಂಕಿ, ಮನು, ನಮ್ಮೆಲ್ಲ ಸ್ನೇಹಿತರು ಎಲ್ಲರೂ ಕೂಡ ಜೊತೆಲಿದ್ದೀವಿ. ಈ ಒಂದು ಕಾರ್ಯಕ್ರಮದ ಹಿರಿಯರಾದಂಥ ನಮ್ಮ ಚಲಣ್ಣು ಮತ್ತು ಪ್ರಸಾದ್ ಅಣ್ಣು, ರಘುಪತಿ ರೆಡ್ಡಿ ಅಣ್ಣು, ಬಿ ಪಿ ರಮೇಶರು ಮತ್ತು ಸಿ ಆರ್ ಮನೋಹರ್ ಅವರು, ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ರಾಮಜಿಗೌಡರು, ಪುಟ್ಟಣ್ಣವರು ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಮಾಜಿ ಲೋಕಸಭಾ ಸದಸ್ಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಡಿ ಕೆ ಸುರೇಶ್ ಅಣ್ಣವರು ಮತ್ತು ನಮ್ಮ ಲಿಂಗಣ್ಣವರು, ಮೋಹನ್ರವರು, ಭಾರ್ಗವ್ರವರು, ಇವರೆಲ್ಲರೂ ಕೂಡ ICM ಕೃಷ್ಣಮೂರ್ತಿ ಮತ್ತು ನಮ್ಮ ಸಂಬಂಧೂರು ಕೃಷ್ಣಮೂರ್ತಿ, ನಮ್ಮ ಮರ್ಸೂರು ಪುರುಷೋತ್ತಮಣ್ಣು, ಎಲ್ಲ ನಾಯಕರು ಕೂಡ ನಾವು ಹೇಳಿದ್ವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಕಾರ್ಯಕ್ರಮ ನಿಮಿತ್ತವಾಗಿ ಅವರು ಬ್ಯುಸಿ ಇದ್ದಾರೆ, ಮತ್ತೊಂದು ಪ್ರೆಸ್ ಮೀಟಲ್ಲಿ ಅವರೆಲ್ಲ ಇರ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಒಂದು ವಿವರಣೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಇದೊಂದು ಲೋಕಲ್ ಅಂದರೆ ಸ್ಥಳೀಯ ವಾದ್ಯಗೋಷ್ಠಿ ಏನು ಸ್ನೇಹಿತರೆಲ್ಲರೂ ಇದ್ದಾರೆ, ಅವರಿಗೆ ಒಂದು ಗುರುತಿಸಿ ಒಂದು ಕಲಾವಿದರಿಗೆ ಒಂದು ಸನ್ಮಾನ ಮಾಡಬೇಕು ಮತ್ತು ಅವರಿಗೆ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸ್ಬೇಕಂತೇಳಿ ಮಾಡಿದ್ದೀವಿ. ಆವತ್ತು ಹಿರಿಯರಿಗೆ ಸನ್ಮಾನ ಕೂಡ ಇದೆ. ಮತ್ತು 1ನೇ ತಾರೀಕು ನಮ್ಮ ಶಾಸಕರ ಹುಟ್ಟುಹಬ್ಬವನ್ನು ಆ ವೇದಿಕೆ ಮೇಲೆ ಆಚರಿಸೋದ್ರಿಂದ ಒಂದು ವಿಭಿನ್ನವಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ನಾವು ಸಾಧಕ ವಕೀಲ ಇವರು ಅಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ಮಂಡಳಿ ಇವರ ಒಂದು ನೇತೃತ್ವದ ಒಂದು ಆರ್ಕೆಸ್ಟ್ರಾವನ್ನು ಮಾಡಿದಿರಿ. ಅದರಲ್ಲಿ ನಮ್ಮ ಹೇಮಂತ್ ಅವರು, ಹಿಂದೂ ನಾಗರಾಜು ಮತ್ತು ಜಸ್ಕರಣ್ ಸಿಂಗು, ಅನುರಾಧ ಭಟ್ಟು, ಮಿಮಿಕ್ರಿ ಗೋಪಿ, ಸುನೀಲ್ ಅವರು, ಆಮೇಲೆ ನಮ್ಮ ಚನ್ನಪ್ಪರವರು, ವಿಶೇಷವಾಗಿ ಗಿಲ್ಲಿ ಅವರು ಅವರನ್ನು ಬುಕ್ ಮಾಡಬೇಕಂತ ಹೇಳಿದ್ರು, ಎಲ್ಲರೂ ಹೇಳಿದ್ದಾರೆ ಹಿರಿಯರೆಲ್ಲ. ಅವ್ರ ಡೇಟ್ ಸಿಕ್ಕಿದ್ರೆ ಮಾಡ್ತೀವಿ. ಇದು ಪ್ರಮುಖವಾಗಿ ನಾವು 5 ರಿಂದ 10 ಸಾವಿರ ಚೇರನ್ನು ಹಾಕ್ತೀವಿ. ಅದರಲ್ಲಿ ನಮ್ಮ ಸರ್ಕಲ್ ಬೆಂಕಿ ಹೇಳಿದಂಗೆ ರೀತಿಯಲ್ಲಿ ಅಂಗವಿಕಲರಿಗೆ ಮತ್ತು ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ಇದೊಂದು ಕುಟುಂಬದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಅವರ ಕುಟುಂಬ ಸಮೇತ ಬಂದರೂ ಕೂಡ ಅವರವರಿಗೆ ಚೇರುಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಭದ್ರತೆ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೇವೆ. ದಯವಿಟ್ಟು ನಾಗರಿಕರು ಎಲ್ಲರೂ ಬಂದು ಈ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಸುಮಾರು 1 ತಿಂಗಳು 2 ತಿಂಗಳಿಂದ ಆಯೋಜನೆ ಮಾಡಬೇಕಂತೇಳಿ ನಾವೆಲ್ಲ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ನಾವು ಆಯೋಜನೆ ಮಾಡಿದ್ದೇವೆ. ಹೆಚ್ಚಾಗಿ ಇದನ್ನು ತಾವುಗಳು ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮನ ನೀವು ಜಾಸ್ತಿ ಪ್ರಚಾರ ಮಾಡಬೇಕು, ಇದರಿಂದ ಕೇಳ್ಕೊಳ್ತೇನೆ. ಹಾಗಾಗಿ ನಮ್ಮ ಜೊತೆಯಲ್ಲಿ ಇವತ್ತು ಯಾರ್ಯಾರು ಪ್ರೆಸ್ ಮೀಟಿಗೆ ಬಂದಿದ್ದೀವಿ, ನಾವೆಲ್ಲರೂ ಇದ್ದೀವಿ, ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ. ಜೈ. ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನು ಸರಿಗಮಪ ಖ್ಯಾತಿಯ ಕಲಾವಿದರ ವಾದ್ಯಗೋಷ್ಠಿ ಇಟ್ಟಿದ್ದಾರೆ, ನಮ್ಮ ಮಧುರಪ್ಪ ಅವರ ಬಳಗದಿಂದ ಏರ್ಪಡಿಸಿದ್ದೀವಿ. ಇಡೀ ಆನೇಕಲ್ ತಾಲೂಕು ಎಲ್ಲ ನಮ್ಮ ಲೋಕಲ್ಲು ಒಂದು ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಏನು ನಮ್ಮ ಸಹೋದರರು ಮಧುರಪ್ಪ ಅವರ ಆಲೋಚನೆ ಇದೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲ ಲೋಕಲ್ ಕಲಾವಿದರು 31ನೇ ತಾರೀಕು ಬಂದು ಆ ವೇದಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊಳ್ತೇವೆ. ಹಾಗೆ 1-2
2026 ಭಾನುವಾರ ಸಮಯ ಸಂಜೆ 6:30ಕ್ಕೆ ಆನೇಕಲ್ ASP ಗ್ರೌಂಡಲ್ಲಿ ಸಾರ್ವಜನಿಕರು ಬಂದು ಈ ಒಂದು ಸರಿಗಮಪ ಖ್ಯಾತಿಯ ಕಲಾವಿದರ ವಾದ್ಯಗೋಷ್ಠಿಯನ್ನು ಎಲ್ಲರೂ ಹಂಚ್ಕೋಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ಜೈ ಕರ್ನಾಟಕ. ಮೊದಲನೇದಾಗಿ ಪತ್ರಿಕೋದ್ಯಮ ಮಾಧ್ಯಮದವರಿಗೆ ಹೊಸ ವರ್ಷ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಏನೀಗ ನಮ್ಮ ಇದುವರೆಗೂ ನಮ್ಮ ಶಂಭಪ್ಪ ಅವರು ಮತ್ತು ನಮ್ಮ ಆನೇಕಲ್ ಪದ್ಮನಾಭ ಅವರು, ನಮ್ಮ ಸದ್ದಾಮ್ ಅವರು, ಬೆಸ್ಮಾನಹಳ್ಳಿ ಯಲ್ಲಪ್ಪ ಅವರಿದ್ದಾರೆ. ಏನು ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಜನ್ಮ ದಿನೋತ್ಸವ ಅಂಗವಾಗಿ ಆನೇಕಲ್ನಲ್ಲಿ ಏರ್ಪಾಡು ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷವೂ ಕಬಡ್ಡಿ ಪಂದ್ಯಾವಳಿಗಳು 31ನೇ ತಾರೀಕು ನಿಂಕ 3ನೇ ತಾರೀಕುವರೆಗೂ ನಡೀತಾ ಇತ್ತು. ಎಲ್ಲರಿಗೂ ಈಗೆಲ್ಲ ಮುದ್ರಪ್ಪನವ್ರು ಹೇಳಿದ್ರು, ನಿಷ್ಠಾವಂತ ಕಾರ್ಯಕರ್ತರು ದುಡಿದಿದ್ದಾರೆ. ಅವ್ರನ್ನೆಲ್ಲ ಗುರ್ತು ಮಾಡಿ ಅವರಿಗೊಂದು ಸನ್ಮಾನ ಸಮಾರಂಭವನ್ನು ಏರ್ಪಾಡು ಮಾಡಿದ್ದೀವಿ ಮತ್ತು ಸಂಗೀತೋತ್ಸವವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ. ಈ ತಾಲೂಕಿನಾದ್ಯಂತ ಎಲ್ಲ ನಮ್ಮ ತಾಲೂಕಿನಲ್ಲಿರುವ ಎಲ್ಲ ಜನಾಂಗದವರು ಬಂದು ಅಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಮತ್ತು ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣನವರಿಗೆ ಭಗವಂತ ಹೆಚ್ಚ ಶಕ್ತಿ ತುಂಬಲಿ, ಆರೋಗ್ಯ ಐಶ್ವರ್ಯ ಕೊಡಲಿ, ಮುಂದಿನ ಅವರು ಮಂಡಲದಲ್ಲಿ ಮಂತ್ರಿ ಪದವಿಯನ್ನು ಪಡಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನಿವತ್ತು ಮೊದಲನೇದಾಗಿ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ತಿಳಿಸ್ತಾ, ಏನಿವತ್ತು ಒಂದು ಸೂರ್ಯ ಸಿಟಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷವೂ ನಾವೇನು ಒಂದು ಕ್ರೀಡಾ ಮಾಡ್ಕೊಂಡು ಬರ್ತಾಯಿದ್ವಿ. ಈ ಬಾರಿ ಒಂದು ವಿಭಿನ್ನವಾಗಿ ಆನೇಕಲ್ ತಾಲೂಕಿನ ಸಾರ್ವಜನಿಕರಿಗೆ ಒಂದು ಕಲಾ ತಂಡವನ್ನು ಕರೆಸಿ ಆನೇಕಲ್ ತಾಲೂಕಿನ ಜನತೆಗೆ ಒಂದು ಖುಷಿ ಪಡಿಸ್ಬೇಕು ಅಂತಲೇ ಈ ಒಂದು ಕಾರ್ಯಕ್ರಮನ ಎಲ್ಲ ದೊಡ್ಡವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಏನಿವತ್ತು ನಮ್ಮ ಇಲ್ಲಿಯವರು ಬಿಗ್ ಬಾಸಲ್ಲಿದ್ದಾರೆ, ಅವರೇನಾದರೂ ಬಂದು ಡೇಟ್ ಕೊಟ್ಟರೆ ಅವ್ರನ್ನೂ ಸಹ ಕರೆಸ್ತಾರೆ. ಸಾಧು ಕೋಕಿಲ ಅವರ ತಂಡದಿಂದ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಬಂದು ನಮ್ಮ ಶಾಸಕರನ್ನ ಮತ್ತು ನಮ್ಮ ಪದ್ಯಣ್ಣವ್ರನ್ನ, ಯಾಕಂದರೆ 31ನೇ ತಾರೀಕು ಅವ್ರದ್ದು ಬರ್ತ್ಡೇ ಇರೋದ್ರಿಂದ, 1ನೇ ತಾರೀಕು ನಮ್ಮ ಶಾಸಕರದ್ದು ಬರ್ತ್ಡೇ ಇರೋದ್ರಿಂದ ಆನೇಕಲ್ ತಾಲೂಕಿನ ಜನತೆ ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಮತ್ತೆ ಅವ್ರನ್ನ ಈ ತಾಲೂಕಲ್ಲಿ ಶಾಸಕರಾಗಿ ಮಾಡ್ಕೊಬೇಕು ಅಂತ ತಮ್ಮಲ್ಲೆಲ್ಲ ನಿಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ನಮ್ಮ ಶಾಸಕರಾದ ಶಿವಣ್ಣವ್ರದ್ದು 1ನೇ ತಾರೀಕು ಹುಟ್ಟುಹಬ್ಬ ಐತೆ. ಅದ್ರ ಪ್ರಯುಕ್ತ ನಮ್ಮ ಸದಮಣ್ಣು, ಮುದ್ದುರಣ್ಣು, ಯಲ್ಲಪ್ಪಣ್ಣು, ಮನು ಇವರೆಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾವ್ರೆ. ಆಮೇಲೆ ಪದ್ಯ ಹಣ್ಣು ಇವರೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಎಲ್ಲ ಜನ 31ನೇ ತಾರೀಕು ಆನೇಕಲ್ ASP ಗ್ರೌಂಡಲ್ಲಿ ಸಂಗೀತ ಉತ್ಸವ ಇಟ್ಕೊಂಡಿದ್ದಾರೆ. ಎಲ್ಲ ಜನ ಬರಬೇಕಂತ ಕೇಳ್ಕೊಳ್ತೀವಿ. ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ಈ ದಿನ ನಾವು ಇಲ್ಲಿ ಬಂದಿರೋಂಥ ಪ್ರೆಸ್ ಮೀಟ್ಗೆ ಬಂದಿರೋಂಥ ಕಾರಣ ಏನಂದರೆ, ನಮ್ಮ ಶಾಸಕರು, ಅಭಿವೃದ್ಧಿ ಅಧಿಕಾರರು, ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಪ್ರತಿ ವರ್ಷ ಕಬಡ್ಡಿಯನ್ನು ಹಮ್ಮಿಕೊಳ್ತಾ ಇದ್ರು, ಈ ಬಾರಿ ವಿಭಿನ್ನವಾಗಿ ಮಾಡಬೇಕಂತೇಳಿ ರಸಮಂಜರಿ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ತುಂಬ ವಿಭಿನ್ನತೆ ಏನಂದರೆ, ಸ್ಥಳೀಯರಿಗೆ ಏನು ಅವಕಾಶ ಕೊಟ್ಟಿದ್ದಾರೆ. ಅಂದರೆ 31ನೇ ತಾರೀಕು ಸ್ಥಳೀಯ ಕಲಾವಿದರಿಗೆ ಅವಕಾಶ. ಅದು ಯಾರು ಈ ಥರ ದೊಡ್ಡ ವೇದಿಕೆ ಮೇಲೆ ಅವಕಾಶಗಳನ್ನು ಕಮ್ಮಿ ಕೊಡ್ತಾ ಇದ್ದಾರೆ. ಇದೊಂದು ವಿಭಿನ್ನತೆ ಇದೆ. ಅದೇ ರೀತಿ 1-2 ಭಾನುವಾರ 6:30ಕ್ಕೆ ಶ್ರೀಮಪ್ಪ ಖ್ಯಾತಿಯ ಕಲಾವಿದರಿಂದ ವಾದ್ಯಗೋಷ್ಠಿ. ಇದು ತುಂಬ ವಿಭಿನ್ನತೆ. ಇದು ಆನೇಕಲ್ನಲ್ಲಿ ಈ ಪ್ರಪ್ರಥಮ ಬಾರಿಗೆ ಶಿವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ನಾವು ಯಲ್ಲಪ್ಪಣ್ಣವ್ರಿಗೆ ಇನ್ನೊಂದು ಕೇಳ್ಕೊತೀನಿ, ಯಲ್ಲಪ್ಪಣ್ಣವರು ಬಡವರಿಗೆ ಬಗ್ಗರಿಗೆ ಸ್ವಲ್ಪ ಅಲ್ಲಿ ಸ್ಟಾಲ್ಗಳನ್ನ ಹಾಕೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಅವ್ರಿಗೊಂದು ಜಾಗ ಮಾಡಿಕೊಟ್ರೆ ಯಲ್ಲಪ್ಪಣ್ಣವ್ರಿಗೆ ಅದು ಚಿರುಣಾಗಿರ್ತಾರೆ ಬಡವರು, ಅದೊಂದು ಮಾಡ್ತಾರೆ. ನೀವು ಎಲ್ಲ ಯಾರು ಸ್ಟಾಲ್ಗಳು ಏನು ಪಾನಿಪುರಿ, ಗೋಬಿ ಮಂಜೂರಿ ಈ ಥರ ಸ್ಟಾಲ್ಗಳು ಹಾಕೋರು ಏನಾದರೂ ಇದ್ದರೆ ಯಲ್ಲಪ್ಪಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ, ಅವರು ಸ್ಥಳಾವಕಾಶ ಮಾಡಿಕೊಡ್ತಾರೆ. ಅದಕ್ಕಂತಲೇ ಒಂದು ಸ್ಥಳ ಗುರುತಿಸಿ ಅದಕ್ಕೊಂದು ಸ್ಥಳಾವಕಾಶ ಮಾಡಿಕೊಡ್ತಾರೆ. ಎಲ್ಲರೂ ಬನ್ನಿ, ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ. ಈ ಹಿಂದೆ ಅನೇಕ ಕಾರ್ಯಕ್ರಮಗಳ ಮುಖೇನ
ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಸಾಹೇಬ್ರದ್ದು ಹುಟ್ಟುಹಬ್ಬಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ನಮ್ಮ ಯಲ್ಲಪ್ಪಣ್ಣವರಾಗ್ಬೋದು, ನಮ್ಮ ಮುದುವಣ್ಣವರಾಗ್ಬೋದು, ಸದಮ್ಮಣ್ಣವರಾಗ್ಬೋದು, ಇನ್ನೂ ಅನೇಕ ಜನರು ಇಲ್ಲಿದ್ದಾರೆ. ಯಾರಾದರೆ ಹೆಸರು ಹೇಳಿದ್ರೆ ಕ್ಷಮಿಸಬೇಕು. ಶಿವಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಶಿವಣ್ಣರ ಅಭಿಮಾನ ಬಳಗ ವತಿಯಿಂದ ಆನೇಕಲ್ನಲ್ಲಿ ಸಂಗೀತ ಉತ್ಸವದ ಕಾರ್ಯಕ್ರಮ ಮುಖ್ಯನ ಆಚರಣೆ ಮಾಡ್ತಾಯಿದ್ದಾರೆ. ಈ ಸರಿ ಎಲ್ಲರೂ ತಾಲೂಕಿನ ಜನತೆ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಜೈ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಆನೇಕಲ್ ASP ಆಟದ ಮೈದಾನದಲ್ಲಿ ಖ್ಯಾತ ಕಲಾವಿದರು, ಹಾಸ್ಯ ಕಲಾವಿದರಾದಂತಹ ಸಾಧು ಕೋಕಿಲ ಅವರ ವಾದ್ಯಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆನೇಕಲ್ ತಾಲೂಕಿನ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದೇ ರೀತಿ ಇಲ್ಲಿರುವಂಥ ಎಲ್ಲ ನಾಯಕರು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಎಲ್ಲ ಒಂದು ಮೀಟಿಂಗ್ ಮಾಡಿ ಈ ಪ್ರೆಸ್ ಮೀಟ್ ಮುಖಾಂತರ ಜನಗಳಿಗೆ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಆನೇಕಲ್ ಜನತೆಯ ಪರವಾಗಿ ಮತ್ತು ನಾಯಕರ ಪರವಾಗಿ ಕೋರ್ಕೊಳ್ತೇನೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಮ್ಮ MLA ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಬಿ ಶಿವಣ್ಣವರ ಅಭಿಮಾನಿ ಬಳಗದ ವತಿಯಿಂದ ಸಂಗೀತ ಉತ್ಸವ ಅಂದರೆ ನಮ್ಮ ಖ್ಯಾತ ನಟರಾದ ಚಲನಚಿತ್ರ ಸಾಧು ಕೋಕಿಲರವರ ಅವರ ಆಯೋಜನೆಯಲ್ಲಿ ನಡೆಯುತ್ತಿರುವಂಥ ASP ಮೈದಾನದಲ್ಲಿ ಸಂಗೀತ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಎಲ್ಲ ಒಂದು ವಾದ್ಯಗೋಷ್ಠಿ ಯಶಸ್ವಿಯಾಗಲೆಂದು ಕೋರಿಕೊಳ್ಳುತ್ತೇವೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಬಿ ಶಿವಣ್ಣನವರ ಅಭಿಮಾನಿ ಬಳಗ ಮತ್ತು ಹಿತೈಷಿ ಬಳಗದ ವತಿಯಿಂದ ಸಂಗೀತ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕಿನ ಎಲ್ಲ ಜನತೆ ಬಂದು ಯಶಸ್ವಿಗೊಳಿಸಬೇಕಂತ ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಹಳ ಒಂದು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷತೆ ಏನಂತಂದರೆ ತಾಲೂಕಿನಲ್ಲಿ ಒಂದು ನಿಷ್ಠಾವಂತ ಕಾರ್ಯಕರ್ತ ಒಂದು ಗುಡಿಸಿ ಅವರಿಗೆ ಒಂದು ಸನ್ಮಾನ ಮಾಡುವ ಒಂದು ಮುಖೇನ ಒಂದು ತಾಲೂಕಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋದಕ್ಕೆ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಯಶಸ್ವಿಯಾಗಲಿ ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ಜನತೆಯಲ್ಲಿ ಕೇಳ್ಕೊಳ್ತೀನಿ. ಆನೇಕಲ್ನ ಯುವ ಕಾಂಗ್ರೆಸ್ ಪರವಾಗಿ ಈ ಒಂದು ರಸಮಂಜರಿ ಕಾರ್ಯಕ್ರಮ ಒಂದು ಯಶಸ್ಸು ಕಾಣಲಿ ಅಂತೇಳಿ ನಾವೆಲ್ಲರೂ ಸಹಕರಿಸ್ತೀವಿ. ಧನ್ಯವಾದ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಮಸ್ತ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನು ಇವತ್ತಿನ ದಿನ ಈ ಒಂದು ಮಾಧ್ಯಮ ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಹಿರಿಯ ನಾಯಕರಿಗೆ ಸ್ವಾಗತವನ್ನು ಬಯಸುತ್ತಾ, ಏನು ಮುಂದೆ ಬರ್ತಾ ಇರ್ತಕ್ಕಂಥ ನಮ್ಮ ತಾಲೂಕಿನ ಶಾಸಕರಾದಂಥ ಬಿ ಶಿವಣ್ಣವರ 59ನೇ ಹುಟ್ಟುಹಬ್ಬದ ಪ್ರಯುಕ್ತ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿನ ಹಿರಿಯ ಮುಖಂಡರು ಎಲ್ಲ ಒಗ್ಗೂಡಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆನೇಕಲ್ನ ASP ಗ್ರೌಂಡ್ ಮೈದಾನದಲ್ಲಿ ಸಂಗೀತ ಉತ್ಸವ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ಜನತೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಏನೀಗ 1ನೇ ತಾರೀಕು ಶಾಸಕರಾದಂಥ ಶಿವಣ್ಣವರ ಉತ್ಸವ ಇದು ಹುಟ್ಟಹಬ್ಬ ಇದೆ. ಆ ಹುಟ್ಟಹಬ್ಬದ ಪ್ರಯುಕ್ತ ಸಂಗೀತ ಉತ್ಸವ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಬಂದು ಭಾಗವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರ ಹುಟ್ಟುಹಬ್ಬ ಅಂಗವಾಗಿ ಸಂಗೀತ ಉತ್ಸವವನ್ನು ASB ಮೈದಾನದಲ್ಲಿ 31ನೇ ತಾರೀಕು ಶನಿವಾರ ಸಂಜೆ 6:30ಕ್ಕೆ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ನಮ್ಮ ಜನಪ್ರಿಯ ಶಾಸಕರಿಗೆ ಹುಟ್ಟುಹಬ್ಬದ ಆಶೀರ್ವಾದ ಮಾಡಬೇಕು ಅಂದ್ಬಿಟ್ಟು ಈ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ನನ್ನ ಅನ್ನದಾತರಾದಂತಹ ತಾಲೂಕಿನ ಶಾಸಕರಾದಂತಹ ಬಿ ಶಿವಣ್ಣನವರ 59ನೇ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ 5-6 ಬಾರಿ ನಾವು ಕ್ರೀಡೆಯನ್ನು ಆಯೋಜನೆ ಮಾಡಲಾಗಿತ್ತು. ಸಾಕಷ್ಟು ಜನ ನಮ್ಮನ್ನು ಬಂದು ತುಂಬ ನಮ್ಮ ತಾಲೂಕಿನಲ್ಲಿ ಕಲಾವಿದರು ನಮ್ಮನ್ನು ಕೇಳಿಕೊಂಡ್ರು. ಅದಕ್ಕೋಸ್ಕರ 31ನೇ ತಾರೀಕು ಶನಿವಾರ ಸಂಜೆ ನಮ್ಮ ತಾಲೂಕಿನ ನಮ್ಮವ್ರಿಗೆ ನಾವು ಒಂದು ರಸಸಂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಾದ ನಂತರ ಬರ್ತ್ಡೇ ದಿನ ಹೆಸರಾಂತ
ಸರಿಗಮಪ ಖ್ಯಾತಿಯ ಕಲಾವಿದರು ಹಾಗೂ ನಮ್ಮ ಸಾಧುಕೋಕಿಲ ನೇತೃತ್ವದಲ್ಲಿ ಒಂದು ವಿಜೃಂಭಣೆಯಿಂದ ಒಂದು ಈ ಕಾರ್ಯಕ್ರಮವನ್ನು ನಡೆಯಲಿದೆ. ಹಾಗೂ ನಮ್ಮ ತಾಲೂಕಿನಲ್ಲಿ ಇರುವಂಥ ಹೆಸರಾಂತ ಗಡಿನಾಡ ರವಿ ಅಂತ ಮೈಸಂದ್ರ ಹಾಗೂ ಸ್ಟೇಟ್ ರಾಜು ಹಾಗೂ ನಮ್ಮ ಮೈಸಂದ್ರ ಸೋಮಣ್ಣವರ ನೇತೃತ್ವದಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಇರ್ತದೆ. ಯಾಕಂತಂದರೆ ತಾಲೂಕಿನಲ್ಲಿ ಹೆಸರು ಮಾಡಿದಂಥವ್ರು ಇವರು. ಈ ಒಂದು ಹುಟ್ಟುಹಬ್ಬಕ್ಕೆ ಆದಷ್ಟು ಆನೇಕಲ್ನ ಜನತೆ ಸಾಕಷ್ಟು ಎಲ್ಲ ಒಂದು ಯುವಕರು ಮತ್ತು ಸೀನಿಯರು ಎಲ್ಲ ಒಂದು ಸೇರಿ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಒಂದು ಆಸನವನ್ನು ಮಾಡಿರ್ತೀವಿ. ಹಾಗೆ ಎಲ್ಲ ಒಂದು ತಾಲೂಕಿನ ಯುವಕರು ಎಲ್ಲ ಪ್ರತಿಯೊಬ್ಬರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ.